ಬಸ್ ಕೊಟ್ಟರು ಧನ್ಯವಾದ ಹೇಳಲಿಲ್ಲ ಎಂಬ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನೇ ಖುದ್ದಾಗಿ HDK ಭೇಟಿಯಾಗಿ ಧನ್ಯವಾದ ಹೇಳಿದ್ದೆ ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕೇಂದ್ರ ನಮಗೆ ಬಸ್ ಕೊಡುತ್ತೆ, 7500 ಎಲೆಕ್ಟ್ರಿಕ್ ಬಸ್ ಅನ್ನು ಕೇಳಿದ್ವಿ ಅಂತ ಹೇಳಿದ್ದಾರೆ. ನಾನೇ ಖುದ್ದಾಗಿ HDKಯನ್ನ ಭೇಟಿಯಾಗಿ ಧನ್ಯವಾದ ಹೇಳಿದ್ದೆ. ವಿಧಾನಸೌಧದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕೇಂದ್ರ ನಮಗೆ ಬಸ್ ಕೊಡುತ್ತೆ, 7500 ಎಲೆಕ್ಟ್ರಿಕ್ ಬಸ್ ಅನ್ನ ಕೇಳಿದ್ವಿ, 4500 ಬಸ್ ಅನ್ನ ಕೊಟ್ಟಿದ್ದಾರೆ. GCC ಮಾಡೆಲ್ನಲ್ಲಿ ಅವರು ಬಸ್ ನಮಗೆ ಕೊಡಲ್ಲ, ಕಂಪನಿಗೆ ಬಸ್ ಕೊಡ್ತಾರೆ. ಬಸ್ ಕೊಟ್ಟರೂ ಧನ್ಯವಾದ ಹೇಳಲಿಲ್ಲ ಎಂಬ ಆರೋಪ ವಿಚಾರ. ನಾನೇ ಖುದ್ದಾಗಿ HDK ಭೇಟಿಯಾಗಿ ಧನ್ಯವಾದವನ್ನ ಹೇಳಿದ್ದೆ ಅಂತ ರಾಮಲಿಂಗಾರೆಡ್ಡಿ ಅವರು ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವತಿಯಿಂದ ಸಾರಿಗೆ ಇಲಾಖೆಯ ವತಿಯಿಂದ ಸಾರಿಗೆ ಇಲಾಖೆ ಸಚಿವರು ಕೇಂದ್ರ ಸರ್ಕಾರಕ್ಕೆ 7500 ಎಲೆಕ್ಟ್ರಿಕ್ ಬಸ್ಗಳ ಅವಶ್ಯಕತೆ ನಮ್ಮ ರಾಜ್ಯಕ್ಕಿದೆ, ನಮಗೆ ದಯಮಾಡಿ ಕೊಡಿ ಅಂತ ಕೇಂದ್ರ ಸರ್ಕಾರವನ್ನು ಕೇಳಿದ್ರು. ಕೇಂದ್ರ ಸರ್ಕಾರ GCC ಮಾಡೆಲ್ ಬಸ್ಗಳನ್ನು 4500 ಬಸ್ಗಳನ್ನು ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ HD ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಕೇಂದ್ರ ಸರ್ಕಾರ ನೆರವನ್ನ ನೀಡಿದ್ರು ಕೂಡ ಸಾರಿಗೆ ಇಲಾಖೆ ಸಚಿವರು ಒಂದು ಮಾತು ಕೂಡ ಹೇಳಿಲ್ಲ ಅಂತ, ಅದಕ್ಕೆ ಸ್ಪಷ್ಟೀಕರಣವನ್ನ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಕೊಟ್ಟಿದ್ದಾರೆ. ಖುದ್ದಾಗಿ ನಾನೇ HDK ಅವ್ರನ್ನ ಭೇಟಿ ಮಾಡಿ ಅವರಿಗೆ ಧನ್ಯವಾದವನ್ನ ಹೇಳಿದ್ದೀನಿ ಅನ್ನೋ ಸಮರ್ಥನೆಯನ್ನ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಕೊಡ್ತಾ ಇರುವಂಥದ್ದು. ಬಸ್ಗಳನ್ನ ನಮಗೆ ಕೊಡಲ್ಲ, ಕಂಪನಿಗೆ ಕೊಡ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಬಸ್ ಅನ್ನ ಕೊಟ್ಟರೂ ಕೂಡ ಧನ್ಯವಾದ ಹೇಳಲಿಲ್ಲ ಅನ್ನೋ ಕುಮಾರಸ್ವಾಮಿ ಹೇಳಿಕೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾರೆ. 7500 ಬಸ್ಗಳನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳಿದ್ವಿ, ಆದರೆ 4500 ಬಸ್ಗಳನ್ನು GCC ಮಾಡೆಲ್ಗಳಲ್ಲಿ ಬಸ್ಗಳನ್ನು ನಮಗೆ ಕೊಟ್ಟಿದ್ದಾರೆ ಅಂತ. ಕೇಂದ್ರ ಸಚಿವರು ಹಾಗೂ ರಾಜ್ಯ ಸಚಿವರ ಟಾಕ್ವಾರ ಅಂತಾನೆ ಹೇಳ್ಬೋದು ಇದನ್ನ. ನಾವು ಬಸ್ ಕೊಟ್ವಿ, ಒಂದು ಧನ್ಯವಾದ ಕೂಡ ಹೇಳಲಿಲ್ಲ ಇವರು ಸಾರಿಗೆ ಸಚಿವರು ಅಂತ ಕುಮಾರಸ್ವಾಮಿ ಹೇಳಿದರು. ಕಮಲಾಸನ್ ಅವರು ತಮಿಳು ಹುಟ್ಟಿದ ಮೇಲೆ ಕನ್ನಡ ಭಾಷೆ ಹುಟ್ಟು ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮತ್ತು ಕಮಲಾಸನ್ ಅವರು ಒಬ್ಬ ಅತ್ಯುತ್ತಮ ನಟ, ನಿರ್ಮಾಪಕ, ಉತ್ತರ ಕೊಟ್ಟ ಸತ್ಯ ಇತಿಹಾಸಕಾರರು ಹೇಳಬೇಕು. ಅವರಿಗೆ ಸರ್ಕಾರ ಏನು ಸ್ಟ್ಯಾಂಡ್ ತಗೊಳುತ್ತೆ ಸರ್? ಸಮರ್ಪಕವಾದ ಉತ್ತರವನ್ನು ಕೊಡೋದಕ್ಕೆ ಅವರೇ ಸಮರ್ಥ. ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರ ಹೇಳಿಕೆಗೆ ತೀಕ್ಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ರಾಮಲಿಂಗಾರೆಡ್ಡಿ ಅವರು, ಬಸ್ಸನ್ನು ನಮಗೆ ಕೊಡಲ್ಲ, ಕಂಪನಿಯವರು ಕೊಡ್ತಾರೆ GCC ಮಾಡೆಲ್ನಲ್ಲಿ ಅಂತ. 4500 ಬಸ್ಗಳನ್ನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದೆ, ಕಂಪನಿಗಳಿಗೆ ಬಸ್ಸನ್ನು ಕೊಡ್ತೀರಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನೇ ಖುದ್ದಾಗಿ HDK ಅವ್ರನ್ನ ಭೇಟಿ ಮಾಡಿ ಧನ್ಯವಾದ ಹೇಳಿ ಬಂದಿದ್ದೀನಿ ಅನ್ನೋ ಹೇಳಿಕೆಯನ್ನು ರಾಮಲಿಂಗಾರೆಡ್ಡಿ ಅವರು ಕೊಡ್ತಾ ಇರುವಂಥದ್ದು. ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ನೆರವನ್ನ ಕೇಳಿದ್ರು. ಬಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರಿಗೆ ಇಲಾಖೆಯಿಂದ 7500 ಬಸ್ಗಳನ್ನು ಅವರು ಕೇಳಿದ್ರು. ಕುಮಾರಸ್ವಾಮಿ ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿದ್ದಲ್ಲಪ್ಪ
ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿದ್ದೀನಿ ಕುಮಾರಸ್ವಾಮಿ ಅವರಿಗೆ. ನಾನೇ ಭೇಟಿ ಮಾಡಿದ್ದೀನಲ್ಲ ಕುಮಾರಸ್ವಾಮಿ ಅವರಿಗೆ. ಅಲ್ಲ, ಈಗ ಬಸ್ಸು ಇದಾಯ್ತು ಅದು. ಬಸ್ಸು ನಮಗೆಲ್ಲ ಕೊಟ್ಟಿರೋದು. ಇದು GCC ಮಾಡಲ್ ಅಂತ ಕರ್ನಾಟಕಕ್ಕೆ ಕೊಟ್ಟಿರೋದು. GCC ಮಾಡಲ್ ಅಂತ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತ. ಇದೇನಾಗುತ್ತೆ, ಪ್ರೈವೇಟ್ ಆಪ್ರೇಟರ್ಸು ಈ ಬಸ್ಸುಗಳು ನಡೆಸ್ತಾರೆ. ಈಗಿದೆ ನಮ್ಮಲ್ಲಿದೆ. ಈಗ ಟಾಟಾದವರು, ಲೇಲ್ಯಾಂಡರು, ಇನ್ನೊಂದು ಕಂಪ್ನಿ, 3 ಕಂಪ್ನಿ ಕೇಂದ್ರ ಸರ್ಕಾರದ ನೀತಿಯಂತೆ ಅವರು ಕೂಡ ನಡೆಸ್ತಾ ಇದ್ದಾರೆ. ಈಗ ಕಾಸ್ಟ್ ಕಾಂಟ್ರಾಕ್ಟಲ್ಲಿ GCC ಮಾಡಲಲ್ಲಿ ನಮಗೆ 4,500 ಬಸ್ಸು ಕೊಟ್ಟಿದ್ದಾರೆ. ನಾವು 10,000 ಬಸ್ ಕೇಳಿದ್ವಿ, 7,500 ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನಮಗೀಗ 4,500 ಕೊಟ್ಟಿದ್ದಾರೆ. ನಾನೇ ಖುದ್ದಾಗಿ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವರಿಗೆ ಧನ್ಯವಾದ ಕೂಡ ಅಲ್ಲೇ ಹೇಳ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಇನ್ನೂ ಒಂದು 3 ಕಂಡೀಷನ್ಸು ಬಂದಿದೆ. CM ಪರಮೇಶ್ವರ. ಆಮೇಲೆ ಪರಮೇಶ್ವರ್ ಅವರಿಗೆ ನಮ್ಮ ಈ ಎಲೆಕ್ಟ್ರಿಕ್ ಬಸ್ಗೆ 3 ಸಲಹೆ ಕೊಟ್ಟಿದ್ದೀನಿ. ಆ 3 ಸಲಹೆ